ಪಾಪ ಆಕೆ ಟೈಲರಿಂಗ್ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಂಥ ಪಾಪದ ಯುವತಿ. ಆದರೆ ಆ ಸೋ ಕಾಲ್ಡ್ ಸೆಲೆಬ್ರಿಟಿ, ಕನ್ನಡದ ಫೇಮಸ್ ನಟಿ, ಬಿಗ್ ಬಾಸ್ ಸ್ಪರ್ಧೆ ಮಾಡಿದ ಅದೊಂದು ತಪ್ಪು ಆ ಯುವತಿಯ ಬದುಕನ್ನೇ ಕಸಿದು ವೀಲ್ ಚೇರ್ನಲ್ಲಿ ಕೂರಿಸಿದೆ. ಆ ನಟಿ ಯಾರು, ಮಾಡಿದ ಆ ಘನಂದಾರಿ ಕೆಲಸ ಯಾವುದು ಅಂತೀರಾ? ಟೇಕ್ ಅ ಲುಕ್. ಹಿಟ್ ಅಂಡ್ ರನ್ ಮಾಡಿ ಓಡಿ ಹೋದ ಕಿರುತೆರೆ ಸುಂದ್ರಿ. ತನ್ನದಲ್ಲದ ತಪ್ಪಿಗೆ ಕಾಲು ಕಳೆದುಕೊಂಡ ಯುವತಿ. ಕೊಬ್ಬಿನ ರಾಣಿ ದಿವ್ಯಾ ಚಲ್ಲಾಟ, ಸಂತ್ರಸ್ತೆಗೆ ಪ್ರಾಣ ಸಂಕಟ. ಸೆಲೆಬ್ರಿಟಿಗೊಂದು ನ್ಯಾಯ, ಸಾಮಾನ್ಯರಿಗೊಂದು ನ್ಯಾಯನ? ಅಪಘಾತ ನಡೆದು ದಿನಗಳೇ ಕಳೆದ್ರು ನಟಿ ಅರೆಸ್ಟ್ ಆಗಿಲ್ಲ ಯಾಕೆ? ಸೊಕ್ಕಿನ ರಾಣಿ ಅಂತಲೇ ಆಗಾಗ ಕಾಂಟ್ರವರ್ಸಿಗೆ ಆಗ್ತಿದ್ದ ಸೋಕಾಲ್ಡ್ ಸೆಲೆಬ್ರಿಟಿ ನಟಿ ದಿವ್ಯಾ ಸುರೇಶ್ ತಪ್ಪಿನಿಂದ ಯುವತಿಯೊಬ್ಬಳ ಕಾಲು ಮುರಿದಿದೆ. ಟೈಲರಿಂಗ್ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಯುವತಿ ಬದುಕು ವೀಲ್ ಚೇರ್ ಮೇಲೆ ಕೂರುವಂತಾಗಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಇದೇ ತಿಂಗಳು 4ರಂದು ರಾತ್ರಿ 1:30 ಸುಮಾರಿಗೆ ಬ್ಯಾಟರಾಯನಪುರದ ಬಳಿ ಹಿಟ್ ಅಂಡ್ ರನ್ ಮಾಡಿ ಓಡಿ ಹೋಗಿದ್ದಾರೆ. ಎಂಎಂ ರಸ್ತೆಯಲ್ಲಿ ಬೈಕ್ ನಲ್ಲಿ ಕಿರಣ್ ಹಾಗೂ ಅಶ್ವಿನಿ ಅನ್ನೋರು ಆಸ್ಪತ್ರೆಗೆ ಹೋಗ್ತಿದ್ರು. ಈ ವೇಳೆ ಬೀದಿ ನಾಯಿಗಳು ಬೊಗಳಿವೆ. ಭಯದಿಂದ ಬೈಕ್ ಅನ್ನ ರಸ್ತೆ ಬದಿ ನಿಲ್ಲಿಸಿಕೊಂಡಿದ್ರು. ಆಗಲೇ ನೋಡಿ, ಕಾರ್ನಲ್ಲಿ ವೇಗವಾಗಿ ಬಂದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಇವರ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಪರಿಣಾಮವಾಗಿ ಬೈಕ್ ನಲ್ಲಿದ್ದವರು ರಸ್ತೆಯ ಮೇಲೆ ಬಿದ್ದಿದ್ದಾರೆ. ಆದ್ರೆ ದುರಹಂಕಾರಿ ದಿವ್ಯಾ ಕಾರನ್ನ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾರೆ. ಕನಿಷ್ಠ ನಾನೊಬ್ಬ ಪಬ್ಲಿಕ್ ಫಿಗರ್ ಅನ್ನೋದನ್ನು ಮರೆತು ಮಾನವೀಯತೆಯನ್ನೂ ಮರೆತು ತಲೆಮರೆಸಿಕೊಂಡಿದ್ದಾರೆ. ಈ ತಿಂಗಳ 4ನೇ ತಾರೀಕು ರಾತ್ರಿ ಸುಮಾರು 1:30 ಸಮಯದಲ್ಲಿ ಅಲ್ಲೊಂದು ಟಿ ಜಂಕ್ಷನ್ ಇದೆ, ಅಲ್ಲಿ ಬೈಕಲ್ಲಿ ಒಬ್ಬರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ. ಆಮೇಲೆ ಮುಂದೆ ಒಂದು ಬ್ಲ್ಯಾಕ್ ಕಾರು ಈ ಬೈಕಿಗೆ ಟಚ್ ಆಗಿ ಅಲ್ಲಿ ಅಪಘಾತ ಸಂಭವಿಸಿರುವಂಥದ್ದು. ಅಪಘಾತ ಆದಮೇಲೆ ಅವರು ಆಸ್ಪತ್ರೆಗೆ ಹೋದಾಗ ಇಬ್ಬರಿಗೆ ಮೈನರ್ ಇಂಜರೀಸ್ ಇರುತ್ತದೆ, ಒಬ್ಬರಿಗೆ ಕಾಲಿಗೆ ಏನು ಇಂಜುರಿ ಆಗಿದೆ. ಸೊ ಇದ್ರ ಮೇಲೆ 3 ದಿವಸದ ನಂತರ ಅಂದರೆ 7ನೇ ತಾರೀಕು ಬ್ಯಾಟರಾಯನಪುರ ಸಂಚಾರ ಠಾಣೆಗೆ ಬಂದು ಅವರು ದೂರನ್ನು ಕೊಟ್ಟಿದ್ದಾರೆ. ಅವ್ರ ದೂರಿನ ಪ್ರಕಾರ ನಾವು FIR ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಇನ್ನು ಘಟನೆ ಬಗ್ಗೆ ಬ್ಯಾಟರಾಯನಪುರ ಠಾಣೆಗೆ ದೂರು ನೀಡಿದ್ದಾರೆ. ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದ ಪೊಲೀಸರು ಕಾರಿನ ನಂಬರ್ ಪತ್ತೆ ಹಚ್ಚಿ ಕೇಸ್ ದಾಖಲಿಸಿದ್ದಾರೆ. ಆದ್ರೆ ಜಾಮೀನಿನ ಮೇಲೆ ಕಾರು ಬಿಡಿಸಿಕೊಂಡು ಹೋಗಿದ್ದಾರೆ. ಇನ್ನು ಗಾಯಾಳು ಅಶ್ವಿನಿಯನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸ್ಕ್ಯಾನಿಂಗ್ ಮಾಡಿದ ವೈದ್ಯರು ಕಾಲಿನ ಮೂಳೆ ಮುರಿದಿದೆ, ಮಂಡಿ ಚಿಪ್ಪಿಗೆ ಬಲವಾದ ಪೆಟ್ಟಾಗಿದೆ, ಆಪರೇಷನ್ ಮಾಡಿಸಬೇಕೆಂದು ಹೇಳಿದ್ದಾರೆ. ವೈದ್ಯರ ಸಲಹೆಯಂತೆ ಆಪರೇಷನ್ ಮಾಡಿಸಿದ್ದಾರೆ. ಈಗಾಗಲೇ 2 ಲಕ್ಷ ಹಣ ಖರ್ಚಾಗಿದ್ದು ಮುಂದಿನ ಚಿಕಿತ್ಸಾ ವೆಚ್ಚ ಭರಿಸಲು ಆಗದೆ ಪರದಾಡ್ತಿದ್ದಾರೆ. ಕಾಲು ಮೂಳೆ ಮುರಿದಿರೋದ್ರಿಂದ ಮುಂದೆ ಏನ್ ಮಾಡೋದು ಎಂದು ಗೊತ್ತಾಗ್ತಿಲ್ಲ ಎಂದು ಅಳಲು ತೋಡ್ಕೊಂಡಿದ್ದಾರೆ. ಇಷ್ಟಾದ್ರೂ ಕೂಡ ಇದುವರೆಗೂ ಅಪಘಾತ ಮಾಡಿದ ದಿವ್ಯಾ ಸುರೇಶ್ ಮಾತ್ರ ಗಾಯಾಳುವಿನ ಆರೋಗ್ಯ ವಿಚಾರಣೆ ಮಾಡಿಲ್ವಂತೆ. ಜೊತೆಗೆ ಆಸ್ಪತ್ರೆ ಕಡೆ ತಿರುಗಿ ಕೂಡ ನೋಡಿಲ್ವಂತೆ. ನಮಗೆ ಸಹಾಯ ಮಾಡಿ ಎಂದು ಗಾಯಾಳು ಸಂಬಂಧಿ ಕಿರಣ್ ಮನವಿ ಮಾಡಿಕೊಂಡಿದ್ದಾರೆ. ತುಂಬಾ ಕಾಲು ಓಪನ್ ಆಗಿದೆ ನಿಂತವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಪೊಲೀಸರು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ಆಪರೇಷನ್ ಕರ್ಕೊಂಡು ಹೋಗಿ ನ್ಯೂ ಲೈಫ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ BJS ಕರ್ಕೊಂಡು ಹೋಗಿ BJS ಅಲ್ಲಿ ಆಪರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಅದು 2 days ಆದ್ಮೇಲೆ. ಆಮೇಲೆ ಏನಾಯ್ತು? ಆಮೇಲೆ ಅದೇ ಪೊಲೀಸರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಆಮೇಲೆ ಇವರು ದಿವ್ಯಾ ಸುರೇಶ್ ಅವ್ರು ಗುರುತಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ. ಅವರು ಏನೋ ಸ್ಟೇಷನ್ ಬಂದಿದ್ರಂತೆ, ಎಲ್ಲ ಫೋಟೋ ಕೊಟ್ಬಿಟ್ಟು ಅವ್ರ ಹೇಳಿಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಸದ್ಯ ಘಟನೆ ಬಗ್ಗೆ ಬ್ಯಾಟರಾಯನಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದರೆ ಇಂತಹ ಸಮಯದಲ್ಲಿ ಗಾಯಾಳುಗಳ ನೆರವಿಗೆ ಬಂದು ಮಾನವೀಯತೆ ತೋರಿಸಬೇಕು. ಅದನ್ನ ಬಿಟ್ಟು ಹೀಗೆ ಎಸ್ಕೇಪ್ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.